ರಕ್ಕಸಪುರದೊಳ್ ಸಿನಿಮಾ ಈಗಾಗಲೇ 25 ದಿನಗಳ ಕಾಲ ಯಶಸ್ವಿಯಾದಂತಹ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಇನ್ನೂ ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಅಭಿನಯನೂ ಕೂಡ ವಿಮರ್ಶೆಗಳಲ್ಲಿ ಕೊಂಡಾಡ್ತಾ ಇದ್ದಾರೆ. ಕಂಟೆಂಟ್ ಇರುವಂತಹ ಸಿನಿಮಾಗಳು ಅಷ್ಟೇ ಥಿಯೇಟರ್ ನಲ್ಲಿ ಉಳ್ಕೊಂಡಿದೆ. ವೀಕೆಂಡ್ ಆದ್ರೆ ಸಾಕು ರಕ್ಕಸಪುರದೊಳ್ ಸಿನಿಮಾ ನೋಡ್ಲಿಕ್ಕೆ ಸಿನಿಮಾ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಜೊತೆಗೆ ಒಬ್ಬ ಭರವಸೆಯ ನಿರ್ದೇಶಕ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದ್ದಾರೆ. ಹೇಳಲೇಬೇಕು ಅನ್ನುವಂತಹ ವಿಷಯ ರಾಜ್ ಬಿ ಶೆಟ್ಟಿ ಅವರ ಅಭಿನಯ. ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ರಕ್ಕಸಪುರದೊಳ್ ಸಿನಿಮಾ ಈಗಾಗಲೇ 25 ದಿನಗಳ ಕಾಲ ಯಶಸ್ವಿಯಾದಂತಹ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಜೊತೆಗೆ 50ನೇ ದಿನದತ್ತ ಮುನ್ನುಗ್ತಾ ಇದೆ. ಈಗಾಗಲೇ ಸಿನಿಮಾದಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಸಿನಿಮಾ ಇವಾಗಿರುವಂತಹ ಪರಿಸ್ಥಿತಿಗೆ ಇಷ್ಟು ದಿನಗಳ ಕಾಲ ಬರೋದೇ ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಅದರಲ್ಲೂ ಮೊದಲ ಬಾರಿಗೆ ನಿರ್ದೇಶಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಂತಹ ರವಿ ಸಾರಂಗ ಅವರು ನಿಜವಾಗ್ಲೂ ಕೂಡ ಗ್ರೇಟ್ ಅಂತ ಅನ್ಸುತ್ತೆ. 25 ದಿನಗಳ ಕಾಲ ಪ್ರೇಕ್ಷಕರು ಇನ್ನೂ ಸಿನಿಮಾವನ್ನ ನೋಡ್ತಾ ಇದ್ದಾರೆ, ಇನ್ನೂ ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ದೊಡ್ಡದಾಗಿ ಸಿನಿಮಾದಲ್ಲಿರುವಂತಹ ಕಂಟೆಂಟ್ನ ಜನ ಲೈಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಾದಂತಹ ಕಂಟೆಂಟ್ ಅಂದರೆ ಕ್ರೈಮ್ ಥ್ರಿಲ್ಲಿಂಗ್ ಆಗಿರುವಂತಹ ಕಂಟೆಂಟು ನಮಗೆ ತಮಿಳು ಹಾಗೆ ಮಲಯಾಳಂ ಸಿನಿಮಾಗಳಲ್ಲಿ ಸಿಗ್ತಾ ಇತ್ತು. ಅಂತಹ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರುತ್ತೆ ಅಂತಂದರೆ ಅದಕ್ಕಿಂತ ಒಂದು ಖುಷಿಯಾದಂತಹ ವಿಚಾರ ಬೇರೆ ಯಾವುದೂ ಇಲ್ಲ. ಜೊತೆಗೆ ಇಂತಹ ಸಿನಿಮಾನ ಜನ ಹೆಚ್ಚಾಗಿ ಲೈಕ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಅಭಿನಯನೂ ಕೂಡ ವಿಮರ್ಶೆಗಳಲ್ಲಿ ಕೊಂಡಾಡ್ತಾ ಇದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ ಹೆಚ್ಚಾಗಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮೊದಲನೇದಾಗಿ ರಾಜ್ ಬಿ ಶೆಟ್ಟಿ ಅವರ ಒಂದು ಅಭಿನಯ ಆಗಿರಬಹುದು, ಜೊತೆಗೆ ಅನಿರುದ್ಧ್ ಅವರ ಅಭಿನಯ ಆಗಿರಬಹುದು. ಇವರಿಬ್ಬರು ಕಾಂಬಿನೇಷನ್ನಲ್ಲಿ ಏನೆಲ್ಲ ಒಂದಷ್ಟು ಫೈಟ್ಗಳಿದೆ, ಜೊತೆಗೆ ಒಂದಷ್ಟು ಪಾತ್ರಗಳಿಗೆ ಜೀವ ತುಂಬಿರುವಂತಹ ರೀತಿ ಆಗಿರಬಹುದು, ಇದೆಲ್ಲವನ್ನು ಸಹ ಜನರು ಹೆಚ್ಚಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಒಂದು ಕಥೆನ ಹೇಗೆ ಸಾಗಿಸ್ಬೇಕು, ಹೇಗೆ ತಗೊಂಡೋಗ್ಬೇಕು, ಜನಗಳಿಗೆ ಯಾವ ಲೇಯರ್ ಬಹಳ ಇಷ್ಟವಾಗುತ್ತೆ, ಯಾವ ಲೇಯರ್ ಅವರ ಮನಸ್ಸಿನಲ್ಲಿ ಸಿನಿಮಾದಿಂದ ಆಚೆ ಬಂದರೂ ಕೂಡ ಕಾಡುತ್ತೆ ಅನ್ನೋದು ಇದರಲ್ಲಿ ನಿರ್ದೇಶಕರಿಗೆ ಬಹಳ ಹೆಚ್ಚಾಗಿ ಗೊತ್ತಿತ್ತು ಅಂತ ಕಾಣುತ್ತೆ. ಅದು ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ಕಾಣ್ತಾ ಇದೆ. ಪ್ರಾಮಾಣಿಕವಾದಂತಹ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದೆ. ಈ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಆಗಿರುವಂಥದ್ದು. ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಅಂದರೆ ಮಾರ್ಚ್ವರೆಗೂ ಕೂಡ ಸಾಕಷ್ಟು ಸಿನಿಮಾಗಳು ಬಂದಿದೆ. ಕಂಟೆಂಟ್ ಇರುವಂತಹ ಸಿನಿಮಾಗಳು ಅಷ್ಟೇ ಥಿಯೇಟರ್ನಲ್ಲಿ ಉಳ್ಕೊಂಡಿದೆ. ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ಮಾತ್ರ ಜನರು ಹೆಚ್ಚಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಲ್ಲಿ ರಕ್ಕಸಪುರದೊಳ್ ಸಿನಿಮಾ ಕೂಡ ಒಂದು. ಸೊ ನೀವೇ ನೋಡಿರ್ತೀರ ಯಾವ್ಯಾವ ಸಿನಿಮಾಗಳೆಲ್ಲ ಥಿಯೇಟ್ರಲ್ಲಿದೆ, ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಕೂಡ ವೀಕೆಂಡ್ ಆದರೆ ಸಾಕು ರಕ್ಕಸಪುರದೊಳ್ ಸಿನಿಮಾ ನೋಡಲಿಕ್ಕೆ ಸಿನಿಮಾ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ನು ಕೂಡ ಸಿನಿಮಾ ಸೆಳ್ಕೊಂಡಿದೆ ಅಂತಂದರೆ ಅದು ಸಿನಿಮಾಗಿರುವಂತಹ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ಮೊದಲ ಬಾರಿಗೆ ಸ್ಟಂಟ್ ಮಾಸ್ಟರ್ ಆಗಿರುವಂತಹ ರವಿ ವರ್ಮಾ ಅವರ ಒಂದು ನಿರ್ಮಾಣ ಸಂಸ್ಥೆಯಲ್ಲಿ ಬಂದಿರುವಂತಹ ಸಿನಿಮಾ. ಸೊ ಅವರಿಗೂ ಒಂದು ಆಸೆ ಇತ್ತು, ನಾನು ಸಿನಿಮಾದಿಂದ ದುಡಿದಿರುವಂತಹ ಹಣವನ್ನು ಮತ್ತೆ ನಾನು ಸಿನಿಮಾಗೆ ಹಾಕಬೇಕು ಅಂತ. ಸೊ ಅವರು ಮಾತಾಡಬೇಕಾರೆಲ್ಲ ಬಹಳ ಸಲ ಹೇಳ್ಕೊಂಡಿದ್ದಾರೆ, ನನ್ನ ಸಿನಿಮಾ ಇನ್ನೂ ಹೆಚ್ಚು ಸಿನಿಮಾ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ, ನೀವು ನನ್ನನ್ನು ಮೇಲಕ್ಕೆ ಎತ್ತಬೇಕು, ನೀವು ನನ್ನನ್ನು ಗೆಲ್ಲಿಸಬೇಕು ಅಂತ. ಸೊ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ ರವಿ ವರ್ಮಾ ಅವರು ಅಂತ ಹೇಳ್ಬೋದು. ಜೊತೆಗೆ ಒಬ್ಬ ಭರವಸೆಯ ನಿರ್ದೇಶಕ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದ್ದಾರೆ. ಅದು ಚೊಚ್ಚಲ ನಿರ್ದೇಶನದಲ್ಲಿ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಈ ಓವರ್ ಆಗಿರುವಂತಹ ಸ್ಕ್ರೀನ್ ಪ್ಲೇ ಆಗಿರಬಹುದು, ಇನ್ನು ಹೆಚ್ಚಾಗಿ ನಮ್ಮನ್ನ ಆಸಕ್ತಿಯಾಗಿ ನೆಕ್ಸ್ಟ್ ಸೀನ್ ಏನಾಗ್ಬೋದಪ್ಪ ಅಂತ ಇನ್ನೂ ಹೆಚ್ಚಾಗಿ ಆಸಕ್ತಿ ಮೂಡಿಸೋದು ಅಂತಂದ್ರೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇಬೇಕು. ವಿಲಿಯಂ ಡೇವಿಡ್ ಅವರ ಸಿನಿಮಾಟೋಗ್ರಫಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಆ ಒಂದು ಕತ್ತಲೆಯ ಲೋಕದಲ್ಲಿ ಆಗುವಂತಹ ಘಟನೆಗಳನ್ನು ಅಷ್ಟೊಂದು ಕ್ರೈಮ್ನ ತೋರಿಸುವಂತಹ ರೀತಿ ಇದೆಯಲ್ಲ, ಅದು ಕ್ಯಾಮ್ರಾದಲ್ಲಿ ಸರಿಯಾಗುವಂತಹ ರೀತಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಅವರಿಗಾದಂತಹ ಅನುಭವಗಳನ್ನು ಕೂಡ ಅವರು ಹಂಚಿಕೊಂಡಿದ್ರು. ಸೊ ಈ ರೀತಿಯ ಒಂದು ಟೀಮ್ ವರ್ಕ್ ಬಹಳ ಮ್ಯಾಜಿಕಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಹೆಲ್ಪ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ಬರುವಂತಹ ಹಾಡುಗಳಾಗಿರ್ಬೋದು, ಹೇಳಲೇಬೇಕು ಅನ್ನುವಂತಹ ವಿಷಯ ರಾಜ್ ಬಿ ಶೆಟ್ಟಿ ಅವರ ಅಭಿನಯ.
ಸೊ ಯೂಶಲಿ ಪೊಲೀಸ್ ಅವರು ಅಂತಂದರೆ ನಮ್ಮ ತಲೆನಲ್ಲೇ ಒಂದಷ್ಟು ಥಾಟ್ಸ್ಗಳು ಬರುತ್ತೆ. ಆ ಥಾಟ್ಸ್ಗಳನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಸಿನಿಮಾ ನೋಡಬೇಕಾಗುತ್ತೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಒಬ್ಬ ಪೊಲೀಸ್ ಹೇಗಿರಬೇಕೋ ಈ ಸಿನಿಮಾದಲ್ಲಿ ಅವ್ರು ಹಾಗಿಲ್ವೇ ಇಲ್ಲ. ಹೀಗೂ ಪೊಲೀಸ್ ಇರ್ತಾರಾ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ, ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ. ಆ ರೀತಿಯಾಗಿ ರಾಜ್ ಬಿ ಶೆಟ್ಟಿಯವರು ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥದ್ದು. ಈ ರೀತಿಯ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಬರಬೇಕು. ಸೊ ಇನ್ನೂ ನಿರ್ದೇಶಕರ ಬತ್ತಳಿಕೆಯಲ್ಲಿ ಯಾವೆಲ್ಲ ಸಿನಿಮಾಗಳಿದೆ, ಅಂದರೆ ಯಾವೆಲ್ಲ ಕಥೆಗಳನ್ನು ಇಟ್ಕೊಂಡಿದ್ದಾರೆ, ಈ ಮೊದಲ ನಿರ್ದೇಶನದಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಇದೇ ರೀತಿಯ ಕಥೆಗಳು ಇನ್ನೂ ಬರಬಹುದೇನೋ ಅಂತ. ಒಂದು ಊರಿನ ಹೆಸರನ್ನ ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಕಥೆಯನ್ನು ಹೆಣೆದಿದ್ದಾರೆ. ಅದಕ್ಕೆ ಪೂರಕವಾದಂತಹ ಆ್ಯಕ್ಟರ್ಸ್ಗಳನ್ನು ಸ್ಟಾರ್ಕಾಸ್ಟ್ ಮಾಡಿದ್ದಾರೆ. ಜೊತೆಗೆ ಜೀವವನ್ನು ತುಂಬುವಂತಹ ರೀತಿನಲ್ಲೇ ಒಂದಷ್ಟು ಸಂಭಾಷಣೆಗಳು ಇರುವಂಥದ್ದು ಕೂಡ ನೋಡ್ತಾ ಹೋಗ್ಬೋದು. ಸೊ ಈ ಸಿನಿಮಾ ಈಗ 25 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಹೀಗೆ ಒಂದಷ್ಟು 50 ದಿನ ಆಗಿರಬಹುದು, 100 ದಿನಗಳನ್ನು ಕೂಡ ಹೀಗೆ ಪೂರೈಸಲಿ ಅನ್ನೋದು ಎಲ್ಲ ಸಿನಿಮಾ ಪ್ರೇಕ್ಷಕರ ಆಸೆ ಆಗಿದೆ. ಜೊತೆಗೆ ನಮ್ಮ ವಿಶ್ ಕೂಡ ಹೌದು. ಇಂತಹ ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು, ಇಂತಹ ಸಿನಿಮಾಗಳನ್ನು ಜನಗಳು ನೋಡಬೇಕು ಅನ್ನುವಂತಹ ಆಶಯ ಎಲ್ಲರಲ್ಲೂ ಕೂಡ ಇದೆ. ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.